ತನ್ವಿ ಮತ್ತೆ ದೂರ ಹೊಂಟೋಗಿದ್ದಾರೆ. ಅದೆಲ್ಲಿ ಅಂತ ನಂಗೂ ಓದೈತಿಲ್ಲ. ಅರ್ಧ ಗಂಟೆ ಇಲ್ಲ ನಿಂತ್ಕೊಬೇಕು. ನಾವಿವಾಗ ದೇವರನ್ನ ನೋಡಕ್ಕೆ ಹೋಗ್ತಿದ್ದೀವಿ. ನಾವು ಮತ್ತು ನಮ್ಮ ಏರಿಯಾದವರು, ನಮ್ಮ ಬಿಲ್ಡಿಂಗ್ ಅವರೆಲ್ಲ ನೋಡಿ ಗಾಯ್ಸ್. ಇವಾಗ ಗಾಯ್ಸ್ ನಾನು ಅವಳು ಬರಲ್ವಂತೆ, ಅವಳು ವಾಚ್ ಹಾಕೊಂತಿದ್ದಾಳೆ. ಇನ್ನು ರೆಡಿ ಆಗಬೇಕಂತೆ ಗಾಯ್ಸ್ ಅವಳು. ಅದಕ್ಕೆ ನಾನು ಬೇಗ ರೆಡಿಯಾಗಿದ್ದೀನಿ. ಹಾಯ್, ಹೆಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಕಿರಣ ಕನ್ನಡ ಬ್ಲಾಗ್. ವೆಲ್ಕಮ್. ಇವತ್ತು ಮಂಗಳವಾರ ನಮ್ಮ ರಾಮನಗರದಲ್ಲಿ ಚಾಮುಂಡೇಶ್ವರಿ ಕರಗ ಇದೆ. ಹಾಗಾಗಿ ಎಲ್ಲ ಬೆಳಿಗ್ಗೆನೇ ಬೇಗ ಎಲ್ಲ ಕೆಲಸ ಮುಗಿಸಿ, ಪೂಜೆನೂ ಕೂಡ ಎಲ್ಲ ಮುಗಿಸಿ ಇವತ್ತು ಅಮ್ಮನ ಕರ್ಗ ನೋಡೋಕ್ಕೆ. ಮತ್ತು ನಮ್ಮ ರಾಮನಗರದಲ್ಲಿ ಆರ್ಕೆಸ್ಟ್ರಾ ಇದೆ. ಆರ್ಕೆಸ್ಟ್ರಾಗೆ ನಮ್ಮ ಕಿಚ್ಚ ಬಾಸ್ ಸುದೀಪ್ ಅವ್ರು ಬರ್ತಿದ್ದಾರೆ. ಅದನ್ನು ನಾವು ನೋಡೋಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀವಿ ಅಲ್ವೇನೆ? ನೀನು ಬರ್ತೀಯಾ? ಇವತ್ತು ನಾನು ತಿಂಡಿಗೆ ಪಲಾವ್ ಮಾಡಿದ್ದೆ. ಬೆಳಿಗ್ಗೆ ನಾನು ಪಲಾವ್ ಮಾಡಿದ್ದೆ ತಿಂಡಿಗೆ. ಇದು ಇವಾಗ ಇದ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ಇದ್ಕಿದ ಬೇಳೆ ಕಾಳನ್ನ ನೆನೆ ಹಾಕಿದ್ದೀನಿ. ಮತ್ತು ಇದು ಇವಾಗ ಒಬ್ಬಟ್ಟು ಮಾಡೋಣ ಅಂದ್ಬಿಟ್ಟು ಕಾಳನ್ನ ಕೂಗಿಸಿಟ್ಕೊಂಡಿದ್ದೀನಿ. ಮತ್ತು ಇದನ್ನು ಕನಕ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿರಬೇಕು. ಹಾಯ್ ಹಾಯ್ ಶುಭವ್. ನಿನ್ನ ಹೆಸರೇ ಶುಭವ್. ನೋಡಿ ನಮ್ಮ ಮನೆಯವರು ಎಷ್ಟು ಚೆನ್ನಾಗಿ ಪೂಜೆ ಮಾಡಿಬಿಟ್ಟು ಹೋಗಿದ್ದಾರೆ. ನಮ್ಮ ಮನೇಲಿ ಜಾಸ್ತಿ ನನ್ನ ಹಸ್ಬೆಂಡೇ ಪೂಜೆ ಮಾಡೋದು. ಮನೇಲಿ ಏನಾದರೂ ಹಬ್ಬ ಇದ್ದರೆ, ವಿಶೇಷ ದಿನಗಳಲ್ಲಿ ನನ್ನ ಹಸ್ಬೆಂಡೇ ಪೂಜೆ ಮಾಡೋದು. ಅವರೇ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಅವರೇ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಹಾಗಾಗಿ ಅವ್ರ ಕೈಲೇ ಮಾಡಿಸ್ತೀನಿ ನಾನು. ವಾಟ್ಸಪ್ ವರ್ಷ ಚಾಮುಂಡೇಶ್ವರಿ ಕರ್ಗಕ್ಕೆ ಎಷ್ಟು ಎಕ್ಸೈಟ್ ಆಗಿದೆಯಾ? ತುಂಬ ಎಕ್ಸೈಟ್ ಆಗಿದ್ದೀನಿ. ಯಾಕೆ ಹೇಳು? ಕಿಚ್ಚ ಬಾಸ್ ಬರ್ತಿದ್ದಾರಲ್ಲ ಅದಕ್ಕೆ. ಕರ್ಗ ನೋಡೋಕ್ಕ, ಕಿಚ್ಚ ಬಾಸ್ ನೋಡೋಕ್ಕ? ಕಿಚ್ಚ ಬಾಸ್ ನೋಡೋಕ್ಕೆ. ಹೌದಾ? ತಿಂಡಿ ಆಯ್ತಾ? ನೀನೇನೋ ಮಾಡ್ತಿದ್ಯಾ ತರ್ಲೆ ಸುಬ್ಬ? ಅವನ ಬಾಯಲ್ಲಿ ರಾಮನಗರನೇ ಕಾಣಿಸ್ತೈತೆ. ಒಂದ್ಸಲ ಸ್ಮೈಲ್ ಮಾಡೋ. ಇನ್ನೂ ರೆಡಿ ಆಗ್ದೇನೆ, ಇನ್ನೂ ಹಬ್ಬದಲ್ಲಿ ಹೆಂಗೆ ಕೂತಿದ್ದಾಳೆ ನೋಡಿ, ಕೂದಲೆಲ್ಲ ಬಿಟ್ಕೊಂಡು. ಇವಳು ನೋಡು ಎಷ್ಟು ಚೆನ್ನಾಗಿ, ಇವಳು ಎಷ್ಟು ಚೆನ್ನಾಗಿ ರೆಡಿಯಾಗಿ ಹೆಂಗೆ ಫೋಸ್ ಕೊಡ್ತಿದ್ದಾಳೆ. ಇವಳು ಹುಚ್ಚಿ ಥರ ನಿಂತವಳೆ. ತಲೆ ಬಾಚಿದ್ದೇನೆ, ಸ್ನಾನ ಮಾಡಿದೆ, ಆದರೂ ಪಿಗರು ಹೆಂಗಿದ್ರು ನಡೀತದೆ ಅಲ್ವಾ? ಸುಂದ್ರಿ ಚೆನ್ನಾಗೈತೆ. ಯಾರು ಚೆನ್ನಾಗಿಲ್ಲ ಅಂದಿದ್ದು? ಹ್ಯಾಂಡ್ಸಮ್ ಬಾಯ್, ಫ್ಯೂಚರ್ ಹೀರೋ ಅಲ್ವೇನೋ? ಮಾತಾಡೋ. ಇಲ್ಲ, ನನ್ನ ಹೆಸರು ಶಿವ. ಇವಳೇ ಎಲ್ಲ ಸುಳ್ಳು ಹೇಳೋಳು. ನನ್ನ ಮೇಲೆ ಇಲ್ಲ. ಏನು ತಗ್ತಾಳೆ? ಇವಳೇ ನಮ್ಮ ಟೂರ್ಸೋದು. ನನಗೆ ಸುಳ್ಳು ಹೇಳೋದಿಲ್ಲ. ವರ್ಷ ನಾವು ತಂಬಿಟ್ಟು ಆರತಿ ಎಲ್ಲ ಮಾಡಿ ಹಬ್ಬ ಎಲ್ಲ ಗ್ರ್ಯಾಂಡಾಗೆ ಮಾಡ್ತಿದ್ವಿ. ಬಟ್ ಈ ವರ್ಷ ನಾವು ಹಬ್ಬ ಮಾಡ್ತಿಲ್ಲ. ಹಾಗಾಗಿ ಮನೇಲೇ ಸಿಂಪಲ್ಲಾಗಿ ಪೂಜೆ ಮಾಡ್ಕೊತಿದ್ವಿ. ಯಾಕಂದರೆ ನಮ್ಮ ಹಸ್ಬೆಂಡ್ ಅವ್ರ ತಂದೆ ತೀರೋಗಿ 3 ತಿಂಗಳಾಯಿತು. ವರ್ಷ ತುಂಬಕ್ಕೆ ಮುಂಚೆ ಹಬ್ಬ ಮಾಡಬಾರ್ದು. ಅದಕ್ಕೋಸ್ಕರ ನಾವು ಈ ಸಲ ಏನೂ ಹಬ್ಬ ಏನು ಮಾಡ್ತಾಯಿಲ್ಲ. ಹಬ್ಬ ಅಂದರೆ ತಂಬಿಟ್ಟು ಆರತಿ ಎಲ್ಲ ಮಾಡಿ ಎಲ್ಲ ಮಾಡ್ತಿದ್ವಿ. ಬಟ್ ಈ ಸಲ ಏನು ತಂಬಿಟ್ಟು ಆರತಿ ಎಲ್ಲ ಏನೂ ಮಾಡಿಲ್ಲ. ವರ್ಷ ತುಂಬವರೆಗೂ ಮಾಡಬಾರ್ದು ಅಂತಂದ್ರಲ್ವ, ಅದಕ್ಕಾಗಿ ಈ ವರ್ಷ ತಂಬಿಟ್ಟೇನು ಮಾಡಿಲ್ಲ. ಮನೇಲೇ ಸಿಂಪಲಾಗಿ ಪೂಜೆ ಮಾಡ್ಕೊಂಡು ಏನಾದರೂ ಸಿಹಿ ಮಾಡೋಣ ಅಂದ್ಬಿಟ್ಟು ಒಬ್ಬಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಮತ್ತು ಸಂಜೆ ಒಂದು ರೌಂಡು ಚಾಮುಂಡಮ್ಮನ ದೇವಸ್ಥಾನ ಮತ್ತು ಬಂಡಿ ಮಕ್ಕಳಮ್ಮ ಮತ್ತು ಇಲ್ಲೇದಿರೋ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ. ಹಾಗೆ ಎಲ್ಲ ಆರ್ಕೆಸ್ಟ್ರಾಕ್ಕೆಲ್ಲ ಹೋಗೋಕ್ಕೆ ಮುಂಚೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಹೋಗೋಣ ಅಂದ್ಕೊಂಡು ಎಲ್ಲೆಲ್ಲ ಬೇಗ ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ ಅಲ್ವೇನೆ ತನ್ವಿ? ನಾನು ಹೋಗ್ತೀನಿ, ನೀನು ಬರಬೇಡ. ನಾನು ಬರ್ತೀನಿ. ನನ್ನ ಮಗಳು ಮತ್ತು
ಪಕ್ಕದ ಮನೆ ಹುಡುಗಿ ದೇವಸ್ಥಾನಕ್ಕೆ ಹೋಗಿ ಆಲ್ರೆಡಿ ಬಂದರು. ನಮ್ಮ ಯಜಮಾನ್ರು ಮನೇಲಿ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂದರು. ಇವರು ನಾವು ಬರ್ತೀವಿ ಅಂತ ಜೊತೆಲಿ ಹೋಗಿದ್ರು. ಕರೆಂಟೇ ಇಲ್ಲ, ಕರೆಂಟೇ ಬರ್ಲಿಲ್ಲ. ನೋಡಿ ಇವ್ರು ತಲೆನೇ ಬಚ್ಕೊಂಡಿಲ್ಲ, ಹುಚ್ಚಿ ತರ ಹೋಗಿದ್ದಾಳೆ. ನೋಡಿ 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 ಇದು ನಮ್ಮ ಹುಲಿ. ಅಲ್ಲಿಂದಲೇ ಹಾಯ್ ಮಾಡ್ಕೊ ಬರ್ತಾರೆ. ನಾನು ವಿಡಿಯೋ ಮಾಡೋದನ್ನು ನೋಡಿ ಮನುಷ್ಯ ಕೊಡಿ ಆಂಟಿ ನಾನೇ ಇವತ್ತು ಬ್ಲಾಗ್ ಮಾಡ್ತೀನಿ, ವಾಯ್ಸ್ ಓವರ್ ಎಲ್ಲ ನಾನೇ ಕೊಡ್ತೀನಿ ಅಂತ ನನ್ನ ಹತ್ರ ಫೋನ್ ಇಸ್ಕೊಂಡ್ರು. ನೋಡೋಣ ಬನ್ನಿ ಹೆಂಗೆ ಮಾಡ್ತಾಳೆ ಅವಳು ಅಂತ. ನೋಡಿ ಗೈಸ್, ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ರೆ ಆಂಟಿ. ನೀವೇ ಸ್ಟಾರ್ಟ್ ಮಾಡಿ ಬ್ಲಾಗ್ನ. ಆಯ್ತು ನೋಡಿ ಕೊಡು ಆಂಟಿ. ನಾನು ಒಬ್ಬಟ್ಟು ಮಾಡೋಕ್ಕೆ ಊರನ್ನ ರೆಡಿ ಮಾಡ್ತಿದ್ರೆ ನಾನು ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಇಬ್ಬರು ಕಿತ್ತಾಡ್ತಾನೆ ಇದ್ರು. ಆಮೇಲೆ ಒಬ್ಳು ವಿಡಿಯೋ ಮಾಡಿಕೊಂಡು ಒಬ್ಳು ಒಲೆ ಮೇಲೆ ತಿರುಗಿಸ್ಕೊಂಡು ಸುಮ್ಮನೆ ನಿಂತಿದ್ರು. ಗೈಸ್ ನೀವು ಟೇಸ್ಟ್ ನೋಡ್ತೀರಾ? ನೋಡಿ ನೋಡಿ, ನೀವು ಒಂದ್ಸತಿ ಮಾಡಿ ನೋಡಿ ಗೈಸ್. ಒಂದು ಸೆಕೆಂಡ್ ನೋಡಿ ತಿನ್ನೋಡಿ ಗೈಸ್ ಹೆಂಗಿರುತ್ತೆ. ಒಬ್ಬಟ್ಟು ಕೂರ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನಾನು ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದೆ. ಅದನ್ನೇ ವಿಡಿಯೋ ಮಾಡ್ತಾಯಿದ್ರು. ಅವರೇ ವಾಯ್ಸ್ ಓವರ್ ಎಲ್ಲ ಕೊಟ್ಟು ಅವರೇ ವಿಡಿಯೋ ಮಾಡ್ತಾಯಿದ್ರು. ಮಾತಾಡ್ತಾ ಇರ್ಬೇಕು ಹಂಗೆ. ಇಲ್ಲಿ ನೋಡಿ ಗೈಸ್ ಹೆಂಗ್ ಮಾಡ್ತಿದ್ರೆ ಅಂತ. ಅಂತ ಮಾಡ್ತಿದ್ಲು. ನೋಡಿ ಗೈಸ್, ಇವಾಗ ಆಂಟಿ ಮಸಾಲೆ ರುಬ್ಕೋತಿದ್ದಾರೆ. ಇವಾಗ ಹೆಂಗ್ ಮಾಡ್ತಾರೆ ನೋಡೋಣ ಗೈಸ್. ಈರುಳ್ಳಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಗುತ್ತೆ. ಆಮೇಲೆ ಏನು ಹಾಕ್ತಿರ್ತಾರೆ ನೋಡೋಣ. ಆಮೇಲೆ ಕೊರ್ಬೇನ್ ಸೊಪ್ಪು ಹಾಕ್ತಿದ್ದಾರೆ ಗೈಸ್. ಆಂಟಿ 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 ಕಾಣಿಸ್ತಿಲ್ಲ ಕಣಂಟಿ. ಚೆನ್ನಾಗಿ ನೋಡಿ ಗೈಸ್, ಉಪ್ಪು ಹಾಕಿದ್ದಾರೆ ಗೈಸ್. ಉಪ್ಪು ಹಾಕ್ತಾರೆ. ಇವ್ರು ಚಾಕು ಮುಟ್ಟಿದ್ದಿಲ್ಲ ಆಂಟಿ. ನೋಡಿ ಉಪ್ಪು ಹಾಕಿದೆ. ಉಪ್ಪ ಮೇಲೆ ಇಟ್ಟಿರೋ ಬೇಳೆ ಇದಾದ್ಮೇಲೆ ತಿರ್ಗಾ ಏನು ಮಾಡ್ತಾರೆ, ಬೇಯಿಸ್ತಾರೆ ನೋಡೋಣ. ಇಲ್ಲ ಕುಕ್ಕರ್ ಮುಚ್ತಾರೆ. ನಿಮ್ಮ ಪ್ರಕಾರ ಏನು ಮಾಡ್ಬೋದು? ನನ್ನ ಪ್ರಕಾರ ಏನಾದ್ರು ಹಾಕ್ಬೋದು ಅನ್ಸುತ್ತೆ. ಏನು ಮಾತಾಡ್ಬೋದು? ಇದು ಹಾಕ್ಸ್ಬೋದಾ? ಬದನೆಕಾಯಿ ಹಾಕ್ಬೋದು ಅನ್ಸುತ್ತೆ. ಅಲ್ಲೊಬ್ಳು ಬರೋದು ನಮ್ಮ ಕಡೆಗೆ ವಿಡಿಯೋ ಮಾಡ್ತೀನಿ ನಾನು. ನೋಡಿ ಗಾಯ್ಸ್, ಇಲ್ಲಿ ಕೂದಲು ಬಿಟ್ಕೊಂಡು ನೋಡಿ ಇದನ್ನ ಮಾಡಿದ್ರು ಆಂಟಿ. ಆಮೇಲೆ ಮತ್ತೆ ಇದನ್ನ ಮಾಡ್ತಿದ್ದಾರೆ, ಇಟ್ಟು ಬೇಳೆ ಸಾರು. ಇಲ್ಲಿ ಪಾಪ ಏನು ಮಾಡ್ತಿದ್ದಾಳೆ. ಆಯ್ ಮಾಡುವ ಅದನ್ನೆಲ್ಲ ಮಾಡ್ಬಾರ್ದು. ಹೊಡಿತೀವಿ ಇವಾಗ. ಆಂಟಿ ಬದನೆಕಾಯಿ ಹಾಕ್ತಿದ್ದಾರೆ, ನಾನು ಹೇಳ್ದಂಗೆ ಹಾಕ್ತಿದ್ದಾರೆ. ಲಿಕ್ಕಿದ್ದೆ ಬದನೆಕಾಯಿ ಹಾಕ್ತಿದ್ದಾರೆ, ನಾನು ಹೇಳ್ದಂಗೆ ಹಾಕಿದ್ರು. ನೆಕ್ಸ್ಟ್ ಟೈಮ್ ಮಾಡ್ಬೋದು ನೋಡೋಣ ಗಾಯ್ಸ್. ಮಸಾಲೆ ಮುಟ್ಟಿದ್ದಾರೆ ಗಾಯ್ಸ್. ಮೇಕಪ್ ಆಗ್ಬಿಟ್ಟು ರೆಡಿ ಆಗೋಣ. ಧನ್ಯವಾದ. ಕಣ್ಣು ಕಡಿದ್ರೆ ನಿನ್ನ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅಲ್ಲ ನೋಡಿ ಗೈಸ್, ಇವಾಗ ಮಸಾಲ ರುಬ್ಬಿರೋದು ಹಾಕ್ತಿದ್ದಾರೆ ಆಂಟಿ. ಅಷ್ಟೇನ ಆಂಟಿ ಮಸಾಲ? ಇನ್ನ ಆಯ್ತಲ್ಲ ಆಂಟಿ. ನೋಡಿ ಇವಾಗ ಮಸಾಲೆ ಹಾಕಿದ್ರು, ಇನ್ನ ಒಂದಷ್ಟು ಐತೆ. ಇವಾಗ ಅದಕ್ಕೆ ನೀರು ಹಾಕ್ಬಿಟ್ಟು ಹಾಕ್ತಾರೆ. ಹೆಂಗ್ ರೆಡಿ ಆಗೈತೆ ಅಂದ್ರೆ ಪರ್ಫಾರ್ಮಿಂಗ್ ತರ ಆಗೈತೆ. ಪರ್ಫಾರ್ಮ್ ಇದಪ್ಪ ಪಾಯಸ ಮಾಡ್ತಾರಲ್ಲ ಹಂಗ್ ಮಾಡ್ತಿದ್ದೀವಿ ಆಂಟಿ. ಸಾಕಾಗೈತೆ ಆಂಟಿ. ಇವಾಗ ಟೇಸ್ಟ್ ಮಾಡ್ಬಿಟ್ಟು ನೋಡೋದು ಹೆಂಗಿರುತ್ತೆ ಅಂತ. ಎಲ್ಲ ಮುಗ್ದಾದ್ಮೇಲೆ ಟೇಸ್ಟಿಂಗ್ ಪ್ರೋಸೆಸ್. ಇವಳಬ್ಳು ಏನ ತಿಂತಾಳಂಗವಳೆ ಅಕ್ಕ. ಹಳೆ ಸ್ವೀಟ್ ತಿಂತಾಳೆ ಅನ್ಸುತ್ತೆ. ಆಂಟಿ ಹೇಳ್ದಾಗ ಸ್ವೀಟ್ ತಿಂತಾಳೆ. ಯಾರು? ಅಕ್ಕ ಹಾಲೆ ಎತ್ಕೊಂಡು ತಿಂತಾವಳೆ. ನಮ್ಗೆ ಎಷ್ಟು ಗಟ್ಟಿಗೆ ಬೇಕು ಅಷ್ಟು ಗಟ್ಟಿಗೆ ಹಾಕೊಬೇಕು ನೀರು. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಹಾಕಿದ್ದೀರಾ ಆಂಟಿ ಯಾವಾಗಲೇ? ಇನ್ನ ಹಾಕ್ಬೇಕಾ? ಬೇಕು ಅಂದ್ರೆ ಹಾಕೋಬೇಕು. ಒಂದ್ಸತಿ ಇನ್ನೂ ಒಂದು ಸ್ವಲ್ಪ ಹಾಕ್ಬೇಕಾ? ಹಾಕಿ
ಏನದು ಏನಾಯ್ತದೆ ಪಾಪುಗೆ? ಓಹೋ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸು ಎಲ್ಲನೂ ಹಾಕಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಫಿನಿಶ್. ಸಾಂಬಾರ್ ರೆಡಿ. ನೋಡಿ ಇವ್ರು ಇಬ್ರು ನಾಟ ಮಾಡ್ಕೋತಾರಲ್ಲ ಹಂಗ್ ಬಳಿಕೊಳ್ಳೋದ್ನ ಕೆಳಗಡೆ ಬಿದ್ದಿರೋದ್ನ ಪಾಪುಗೆ ಆಂಟಿ ಏನ್ ಮಾಡ್ತಾರೆ ಇಲ್ಲಿ ನೋಡೋಣ ಗಾಯ್ಸ್. ಬನ್ನಿ 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 ಫಾಸ್ಟ್ಲಿ. ಏನಾಗ್ತಾ ಇದೀರ ಆಂಟಿ? ನಾನು ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಒಂದು ಸ್ವಲ್ಪ ಹಕ್ಕದಾಗಿದೆ ಗಾಯ್ಸ್. ಗೊತ್ತಾಗಿದೆ. ಇವಾಗ ಸಿಂಕಲ್ಲಿ ಪಾತ್ರೆ ಎಷ್ಟಿದೆ ಅಂದ್ರೆ ಆಂಟಿಗೆ ಸಾಕಾಗುತ್ತೆ ಅಷ್ಟರಲ್ಲಿ. ಇನ್ನ ಬೇರೆ ಕುಕ್ಕರ್ ಇನ್ನೂ ವಿಜಿಲ್ ಆಗಿಲ್ಲ ಗೈಸ್. ಇವಾಗ ಅದನ್ನ ಬೌಲ್ಗೆ ಹಾಕ್ಬೇಕು. ಇದನ್ನ ಇವಾಗ ಬೌಲ್ಗೆ ಹಾಕ್ತಿದ್ದಾರೆ ಆಂಟಿ. ಎಲ್ಲ ಇದು ನೋಡಿ ತಿಮ್ಮಿ ತಿಮ್ಮಿ ತಗೊಳ್ಳಿ. ಇವಾಗ ಬೌಲ್ಗೆ ಹಾಕ್ತಿದ್ದಾರೆ ಆಂಟಿ. ಆಂಟಿ ನಮಗೆ ಕೊಡಲ್ವಾ? ಯಾಕೆ ನೀವು ಹೇಳಿದ್ರಲ್ಲ ನಾ ಕೊಡ್ತೀನಿ ಅಂತ. ಕೊಡ್ಬೇಕು. ಒಬ್ಬಟ್ಟು ಮಾಡೈತಿ ಕಣೋ. ನನಗೆ ಕೊಡಿ ಇವಾಗ ನೋಡೋಣ ಹಿಂಗೆ ಕೊಡ್ತೀರಾ. ಇಷ್ಟಪ್ಪ ಕೊಟ್ರು ಆಂಟಿ. ಪಾಪ ಏನ್ ಮಾಡ್ತಿದ್ಯಾ ಪಾಪ? ಬುವಾ ನೋಡಿಲ್ಲ ನಾವು ಏನು ತಿಂತಿದ್ದೀವಿ. ನೋಡಿಲಿ ಏನು ತಿಂತಿದ್ದೀವಿ. ನೋಡ್ರಿ ತಿರ್ಗಾ ನೋಡ್ರಿ ಇವಳು ಇವಳ ರೀತಿ ನೋಡ್ಬೇಕು ನೀವು. ಇನ್ನು ಎಷ್ಟು ವಿಜಿಲ್ ಆಂಟಿ ಕೂಗಿಸ್ಬೇಕು? ಆಂಟಿ ನನ್ಗೆ ಏನೇನು ಬರುತ್ತೆ ಗೊತ್ತಾ ಅಡುಗೆಲಿ? ಚಪಾತಿ ಬೇಯಿಸೋದು ಬರುತ್ತೆ ದೋಸೆ ಗಾಯ್ಸ್. ಇವಳು ಡ್ಯಾನ್ಸ್ ಆಡ್ತಾರಂತೆ ಗಾಯ್ಸ್. ನೋಡಿ ಗಾಯ್ಸ್, ರೆಡಿ ಫಾರ್ ಡ್ಯಾನ್ಸ್. ಇದು ಹಬ್ಬಕ್ಕೋಸ್ಕರ ಡ್ಯಾನ್ಸ್, ಅದಕ್ಕೆ ನಾನು ಡ್ಯಾನ್ಸ್ ಮಾಡ್ತಿದ್ದೀನಿ. ಸೊ ನೋಡಿ ಹಬ್ಬಕ್ಕೆ ಇವಳು ಡ್ಯಾನ್ಸ್ ಮಾಡ್ತಾಳಂತೆ ಗಾಯ್ಸ್. ಅದು ಯಾವ ಥರ ಡ್ಯಾನ್ಸ್ ಮಾಡ್ತಾಳೆ ಅಂತ ನೋಡೋಣ ಗಾಯ್ಸ್. ಬನ್ನಿ ಸ್ಟಾರ್ಟ್ ದ ಡ್ಯಾನ್ಸ್. ಇವತ್ತು ನಾವೇ ವಿಡಿಯೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಎಷ್ಟು ಟಾರ್ಚರ್ ಕೊಡ್ತಿದ್ರು ಅಂದರೆ ನನಗೆ ಏನು ಕೆಲಸನೂ ಸರಿಯಾಗಿ ಮಾಡೋಕ್ಕೆ ಬಿಡ್ತಿರಲಿಲ್ಲ. ಎಲ್ಲರೂ ಕಾಲ್ಗೆ ಸಿಗೋರು. ಎಲ್ಲರೂ ಮನೇಲೆಲ್ಲ ಫುಲ್ಲೆಲ್ಲ ಕಸ ಬಿಸಿ ಎಲ್ಲ ಮಾಡಿಕೊಂಡು ಎಷ್ಟು ತರಲೆ ಮಾಡ್ತಿದ್ರು ಅಂದರೆ ಹಬ್ಬ ನೋಡಿ ಕೂದಲೆಲ್ಲ ಬಿಟ್ಕೊಂಡು ಹೆಂಗೆ ಕುಣಿತಿದ್ದಾಳೆ ಅಂದರೆ ಶಿವನೇ. ಇವತ್ತೆಲ್ಲ ಫುಲ್ಲು ಒಂಥರ ಫುಲ್ ಹ್ಯಾಪಿ ಮೂಡಲ್ಲಿ ಇದ್ಕೊಂಡು ಫುಲ್ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ತರಲೆ ಥರ ಒಟ್ಟಲ್ಲಿ ಇವರು ಬ್ಲಾಗ್ ಮಾಡಬೇಕು, ವೀಡಿಯೋ ಮಾಡಬೇಕು ಅಷ್ಟೇ ಊರಲ್ಲಿ. ಅದಕ್ಕೆ ಏನು ಬೇಕು ಹಂಗೆ ಮಾತಾಡ್ಕೊಂಡು ಹೆಂಗೆ ಬೇಕು ಹಂಗೆ ಆಡ್ತಿದ್ರು. ನೋಡಿ ಗಾಯ್ಸ್ ಆಂಟಿ ಇನ್ನ ರೆಡಿನೇ ಆಗಿಲ್ಲ ಗೈಸ್. ಏನು ಮಾತಾಡ್ತಿದ್ದಾರೆ ಇಬ್ರು, ಕಷ್ಟ ಸುಖ ಮಾತಾಡ್ತಿದ್ದಾರೆ ಗೈಸ್. ಬಿಡಿ ಗಾಯ್ಸ್ ಇವಾಗ ಅಷ್ಟು. ಹಾಯ್ ಮಾಡು ಪಾಪ, ಹಾಯ್. ಗಾಯ್ಸ್ ನೋಡಿ ಗಾಯ್ಸ್, ಇವಾಗ ಒಬ್ಬೊಬ್ಬರನ್ನೇ ತೋರಿಸ್ಕೊಂಬರ್ತೀನಿ. ಇವರು ಆಂಟಿ, ಅಂಕಲ್ಲು, ಅವರು ಇವಳು ದಂಧೆ, ಇವಳು ಪಾಪು, ಇವನು ಗುಂಡ. ಇವಾಗ ಆಂಟಿ ಪಾಪುಗೆ ಊಟ ತಿನ್ನಿಸ್ತಾರೆ, ಅಂಕಲ್ ಊಟ ಮಾಡ್ತಾರೆ, ಅಂಕಲ್ ಆಟ ಆಡ್ಕೊಂಡು ಕೂತವ್ರೆ. ಬನ್ನಿ ಏನ್ ಆಟ ಆಡ್ತಾರೆ ತೋರ್ಸೋಣ. ತೋರ್ಸಿ ಅವ್ರ ಅಮ್ಮ ನೋಡ್ಬೇಕು, ಟ್ರೈನಿಂಗ್ ಮಾಡ್ತಾರೆ ಅವಳಿಗೆ. 4. ಸಕ್ಕತ್ತಾಗಿ ಡ್ಯಾನ್ಸ್ ಆಡ್ತಿದ್ಯಾ ಮಕ್ಕ ಪಾಪ. ಬರೀ ಮುಂತಾನೆ ನಿಂತ್ಕೊಂಡ್ರೆ ಸ್ಟೇಜ್ ಹೋಗಿ ಬಿಟ್ರೆ ಕರ್ಕೊ ಹೋಗಿ ನಗಿ ಬಿಡ ನಗ್ತಿರ್ತದೆ. ಉಣ್ಬಿಟ್ನಿಗೆ ಕೆಳಗಡೆ ಬಾರೆ ಅಲ್ಲಿ ಕೆಳಗಡೆ ಹೋಗಿ ಇವಳೊಬ್ಳು ಡ್ಯಾನ್ಸ್ ಪರ್ಫಾರ್ಮರ್. ಜಿಂಕ್ ಚಿಕ್ಕ ಬಾಯ್ ಮಾಡ್ಬಿಡಲ್ಲಿ ಮುತ್ತಾಯ ಕೊಡ್ತಾರೆ.
ಧನು ಡ್ಯಾನ್ಸ್ ಆಡಿಯೇ ಜಿಂತ ತಕ್ಕ ಆಡವ ಜಸ್ವಿಕ ಆಡವ ಸ್ಟಾರ್ಟ್ ಆಗಿದೆ ಅಷ್ಟೊತ್ತಿಗೆ ಮಾಮ 1 ಗಂಟೆ ಗಾಯ್ಸ್ ಇವಾಗ ಎಲ್ಲ ರೆಡಿ ಆಗಿದ್ದಾರೆ ಇವರು ಆಂಟಿ ನೋಡಿ ಇವರು ರೆಡಿ ಆಗಿದ್ದಾರೆ ಪಾಪುನು ರೆಡಿ ಆಗವ್ರೆ ಅಮ್ಮ ಗಾಡಿಲಿ ಬರುತ್ತೆ ವರ್ಷಕ್ಕ ರೆಡಿ ಆಗೈತೆ ಎಲ್ಲರೂ ಹಂಗಾರೆ ಅಮ್ಮನೂ ಬರುತ್ತೆ ಅವ್ಳು ಬಂದಿಲ್ಲ ಗಾಯ್ಸ್ ನಾನು ಹೆಂಗಿದ್ದೀನಿ ಗಾಯ್ಸ್ ಹಾಕಿದ್ದೀನಿ ಗಾಯ್ಸ್ ಇವನಪ್ಪ ನನ್ನ ತಮ್ಮ ಅಂದ್ರೆ ತೀಡೆ ಸುಬ್ಬ ಆಂಟಿ ಹಾಯ್ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ ದಿಸ್ ವರ್ಷ ದಿಸ್ ಇಸ್ ಕಾವ್ಯ ದಿಸ್ ಇಸ್ ಮೋನಿಶಾ ನಾವು ಸ್ಯಾರಿ ಹಾಕೊಂಡಿದ್ದೀವಿ ಇವಾಗ ಟೆಂಪಲ್ ಹೋಗ್ತಿದ್ದೀವಿ ಹಿಂಗೆ ಸಿಂಪಲ್ ಆಗಿ ರೆಡಿ ಆಗಿದ್ದೀವಿ ಅಲ್ವೇನೆ ನಾಳೆ ಹೆಂಗೆ ರೆಡಿ ಆಗೋದು ನಾಳೆ ಬಾಡೂಟ ಮಾಡೋಕ್ಕೆ ಏನು ರೆಡಿ ಇಲ್ಲ ಹೆಂಗಿರ್ತೀವೋ ಹಂಗೆ ಹ್ಞೂ ಮಾತಾಡ್ಕೊಂಬಾ ಸುಮ್ಮನೆ ಬಂದ್ಬಿಟ್ರೆ ಹಾಯ್ ಗೈಸ್ 1 ಮಿನಿಟ್ ಇದು ಧನ್ವಿ ಅವ್ರನ್ನ ತೋರಿಸ್ಬೇಕು ಅಂದ್ಕೊಂಡೆ ಬನ್ನಿ ಮೇಲೆ ಹೋಗ್ಬಿಟ್ಟು ತೋರಿಸ್ಕೊಂಬರೋಣ ಅವ್ರನ್ನ ಇದು ಅವರು ಹೆಂಗ್ ರೆಡಿ ಆಗೋಣ ಅಂದರೆ ಕನ್ನಡಕ ಹಾಕೊಂಡು ಡ್ಯಾನ್ಸ್ ಆದರೆ ಗೈಸ್ ಸಖತ್ತಾಗಿರ್ತಾಳೆ ಟೆಂಪಲ್ಗೆ ಹೋಗೋಣ ಖುಷಿ ಆಗ್ತಾಳೆ ಗೈಸ್ ಇವಾಗ ಟೆಂಪಲ್ಗೆ ಹೋಗ್ತೀನಿ ಅಂತ ಯಾರಾದ್ರು ಬರ್ತೀನಿ ನಾನು ಅವ್ರಿಗೆ ಆಳೆ ಗೊತ್ತು ಆದರೂ ಅವಳು ಒಂದ್ಸತಿ ಬನ್ನಿ ಗಾಯ್ಸ್ ಧನ್ವಿ ವಾಟ್ ಆರ್ ಯು ಡೂಯಿಂಗ್ ಮೇಲ್ ಇವಳೇ ಧನ್ವಿ ಅಂತ ಧನ್ವಿ ಸಂಕಟ ನೋಡಿ ಅವಳು ವಾಚ್ ಹಾಕೊಂತವಳೆ ಅನಿಶು ಅವನೊಬ್ಬ ಗೈಸ್ ಅಂತ ಇರ್ತಾಳೆ ಇವಾಗ ಈ ಪಾಪ ಬಂದು ಏನ ಇವಾಗ ಗಾಯ್ಸ್ ನಾನು ಅವಳು ಬರಲ್ವಂತೆ ಅವಳು ವಾಚ್ ಹಾಕೊತಿದ್ದಾಳೆ ಇನ್ನು ರೆಡಿ ಆಗಬೇಕಂತೆ ಗಾಯ್ಸ್ ಅವಳು ಅದಕ್ಕೆ ನಾನು ಬೇಗ ರೆಡಿಯಾಗಿದ್ದೀನಿ ಬರ್ತಿದ್ದೀನಿ ಗಾಯ್ಸ್ ಇವಾಗ ನಾನು ಆಂಟಿ ತೋರಿಸ್ಕೊಂಡು ಬರ್ತೀನಿ ಆಂಟಿ ಬಾಯ್ಲಿ ನಮ್ಮ ಚಟ್ಟಿ ಕೊಟ್ಟನು ಹಾಯ್ ಮಾಡ್ಬೋದ ಹಾಯ್ ಗಾಯ್ಸ್ ಅವ್ನು ಕ್ಲಿಪ್ ಹಾಕೊಬೇಕು ಗಾಯ್ಸ್ ಸ್ವಲ್ಪ ಬೇಜಾರಾಗುತ್ತೆ ಗಾಯ್ಸ್ ಮೇಲ್ಗಡೆ ರೆಡಿ ಆಗಿರಲಿಲ್ಲ ಅವ್ರು ರೆಡಿ ಆಗೋಷ್ಟರಲ್ಲಿ ಒಂದೆರಡು ಒಬ್ಬಟ್ಟು ಮಾಡೋಣ ಅಂದ್ಬಿಟ್ಟು ನಾನು ಸ್ವಲ್ಪ ಒಬ್ಬಟ್ಟು ಮಾಡ್ಕೊತ ಗೈಸ್ ಆಂಟಿ ಒಬ್ಬಿಟ್ಟು ಮಾಡ್ತಾ ಇದ್ದಾರೆ ಇವಾಗ ಹೋಗೋ ಟೈಮಲ್ಲಿ ಒಂದೆರಡು ಸುಡೋಣ ಅಂತ ಸುಡ್ತಿದ್ದಾರೆ ಅವ್ರು ಬಂದರೆ ಎಲ್ಲ ಹೋಗೋದು ಗೈಸ್ ಇವಾಗ ಸುಡ್ತಿದ್ದಾರೆ ನೋಡಿ ಹೆಂಗೆ ಸುಡ್ತಾರೆ ನೋಡೋಣ ಒಂದು ಸೆಕೆಂಡ್ ಹೆಂಗೆ ಸುಟ್ಟಿದ್ರು ಎಳ್ಳು ಸುಟ್ಬಿಟ್ಟಿದ್ದಾರೆ ಆಂಟಿ ಆಚೆಗೆ ಹೋಗಿ ಬರೋಷ್ಟ್ರಲ್ಲಿ ನಾಳೆ ಸುಟ್ಟಿದ್ದಾರೆ ಆಂಟಿ ಎಳ್ಳು ಇವಾಗ ನೋಡೋಣ ಹೆಂಗೆ ಸುಡ್ತಾರೆ ಅಂತ ಪಾಪ ಹಂಗೆಲ್ಲ ತೆಗಿಬಾರ್ದು ಬಾ ಇಲ್ಲಿ ಕೂಚುಲ ಬಾ ಆಂಟಿ ಕಷ್ಟ ಆಯ್ತಾಯ್ತು ವೀಡಿಯೋ ಮಾಡೋಕ್ಕೆ ನಾನು ಸೇರ್ಕೊಂಡೆ ಏನಾಗಲ್ಲ ತಗ್ತಿದ್ದಾರೆ ಹೆಂಗ್ ತಡ್ತವ್ರೆ ಕಾಣಿಸ್ತಿಲ್ಲ ಕಾಣಿಸ್ತಿದೆ
ಅಲ್ಲಿ ಇವಾಗ ಇರ್ತಾರೆ. ಸರಿ ತಗೋ ದೇವ್ರ ಬರೆಯಕ್ ಮಡಗು. ಆಂಟಿ ಕೊಡಿ ಮಾಡುತ್ತೇನೆ. ಎಲ್ಲ ಒಯ್ತಿದ್ದಾರೆ ಒಟ್ಟಿಗೆ ನೋಡಿ. ಮುಂದೆ ಒಬ್ಳು ರಾಣಿ ಒಯ್ತಿದ್ದಾಳೆ ಗಾಯ್ಸ್. ಇವಾಗ ನಾವು ಹೋಗೋಣ ಗಾಯ್ಸ್, ಬನ್ನಿ ಹೋಯ್ತಾ ಇರೋಣ. ಮನೆಗಳು ಮುಂದೆ ಎಷ್ಟು ಚೆನ್ನಾಗಿದೆ ಅಂದರೆ ಈ ನಾಯಿಗಳು ಒಂದು ಕಾಟ ಗಾಯ್ಸ್. ನಮಗೆ ಕಾಟ ಅಂದರೆ ಕಾಟ. ಗಾಡೀಲಿ ಹೋಗ್ತಿದ್ರೆ ಬಂದು ಕಚ್ಬಿಡೋದು. ನಾವಿವಾಗ ದೇವರನ್ನ ನೋಡಕ್ಕೆ ಹೋಗ್ತಿದ್ದೀವಿ. ನಾವು ಮತ್ತು ನಮ್ಮ ಏರಿಯಾದವರು, ನಮ್ಮ ಬಿಲ್ಡಿಂಗವರೆಲ್ಲ. ಹಾಯ್, ಇವಳೇ ಮೋನಿಶಾ. ನನ್ನ ವ್ಲಾಗಲ್ಲಿ ವಾಯ್ಸ್ ಓವರ್ ಕೊಟ್ಕೊಂಡು ವ್ಲಾಗ್ ಇವತ್ತು ಸ್ಟಾರ್ಟ್ ಮಾಡಿರೋದೇ ಇವಳು. ಒಂಥರ ತರಲೆ ಸುದ್ದಿ, ಅಷ್ಟೇ ಕ್ಯೂಟು. ಮತ್ತು ಹಿಂಗೆ ಕೆಂಪೇಗೌಡನ ದೊಡ್ಡಿನಲ್ಲಿ ತಂಬಿಟ್ಟು ಆರತಿ ಎಲ್ಲ ತೊಗೊಂಡು ದೇವಸ್ಥಾನದ ಹತ್ರ ಬರ್ತಾರೆ. ಅದು ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆರತಿಗಳನ್ನೆಲ್ಲ ನೋಡೋಕ್ಕೆ, ಅದನ್ನೆಲ್ಲ ನೋಡೋಕ್ಕೆ ನಾವು ನಮ್ಮ ಏರಿಯಾದವರೆಲ್ಲ ಸ್ವಲ್ಪ ಜನ ಬಂದ್ವಿ ನೋಡೋಕ್ಕೆ. ಇಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ದೇವ್ರನ್ನೆಲ್ಲ ದರ್ಶನ ಎಲ್ಲ ಮಾಡಿಕೊಂಡು ನಿಂತ್ಕೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಸುಮಾರು ಜನ ಡೈರೆಕ್ಟಾಗಿ ದೇವಸ್ಥಾನದ ಹತ್ರ ಬಂದು ಆರತಿ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಬಟ್ ಕೆಲವಷ್ಟು ಜನ ದೇವರ ಜೊತೆ ತಂಬಿಟ್ಟು ಆರತಿನ ಎತ್ಕೊಂಡು ಮಧ್ಯಾಹ್ನದಿಂದ ಸಂಜೆವರೆಗೂ ದೇವ್ರ ಹಿಂದೆಯೇ ಆರತಿನ ಇಟ್ಕೊಂಡು ದೇವ್ರ ಜೊತೆ ಬರ್ತಾರೆ. ಅದು ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ದೇವ್ರ ಮೆರವಣಿಗೆಲ್ಲ ಮಾಡಿಕೊಂಡು ಬರ್ತಾ ಇರುತ್ತಲ್ಲ, ಅದನ್ನೆಲ್ಲ ನೋಡೋಕ್ಕೆ ಒಂದು ಚೆಂದ. ರಾಮನಗರದಲ್ಲಿ ಚಾಮುಂಡೇಶ್ವರಿ ಹಬ್ಬ ಬಂತು ಅಂದರೆ ಏನೋ ಒಂಥರ ಖುಷಿ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ರಾಮನಗರದಲ್ಲಿ ಹಬ್ಬದ ವೈಬ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇವಳು ಏನೇನೋ ಹೆಂಗೆಂಗೋ ವೀಡಿಯೋ ಮಾಡಿಬಿಟ್ಟಿದ್ದಾಳೆ, ಯಾರ್ಯಾರನ್ನೋ ತೋರಿಸ್ತಿದ್ದಾಳೆ. ಫೋನಂತೂ ನನ್ನ ಹತ್ರ ಕೊಡ್ತಾನೆ ಇರಲಿಲ್ಲ. ಕೊಡೆ ನಾನು ವೀಡಿಯೋ ಮಾಡ್ತೀನಿ ಅಂತಂದ್ರು ನನ್ನ ಕೈಲಿ ಕೊಡ್ತಿರ್ಲಿಲ್ಲ. ಅವಳೇ ನಾನೇ ವೀಡಿಯೋ ಮಾಡ್ತೀನಿ, ನಾನೇ ಮುಂದೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳೇ ಮುಂದೆ ಎಲ್ಲ ಹೋಗಿ ಕ್ಯಾಮ್ರಾ ಎಲ್ಲ ಇಸ್ಕೊಂಡು ಅವಳೇ ಹೋಗಿ ವೀಡಿಯೋ ಎಲ್ಲ ಮಾಡ್ಕೊಂಡು ಬಂದಳು. ಬಟ್ ಚೆನ್ನಾಗಿ ಮಾಡಿದ್ದಾಳೆ. ಸ್ವಲ್ಪ ಒಂದು ಕ್ಲಿಪ್ಪಿಂಗ್ ಎಲ್ಲ ಮಿಸ್ ಮಾಡಿದ್ದಾಳೆ. ಬಟ್ ಅದರ್ವೈಸ್ ತುಂಬಾ ಚೆನ್ನಾಗಿ ಎಲ್ಲ ಥರ ವೀಡಿಯೋನು ಮಾಡ್ಕೊಂಡಿದ್ದಾಳೆ. ಖುಷಿ ಆಯಿತು ಅದನ್ನೆಲ್ಲ ನೋಡಿ. ನನಗೂ ಅವಳು ಅಷ್ಟು ಏಜ್ಗೆ ಅವಳು ಅಷ್ಟು ಸಪೋರ್ಟ್ ಮಾಡ್ತಾಳಲ್ಲ, ಅಷ್ಟು ವಾಯ್ಸ್ ಓವರ್ ಎಲ್ಲ ಕೊಟ್ಕೊಂಡು ಅಷ್ಟು ವೀಡಿಯೋ ಎಲ್ಲ ಮಾಡ್ತಾಳಲ್ಲ. ಇವಾಗಲೇ ನಮಗೆ ಕೆಲವೊಂದು ಟೈಮ್ ನಮಗೆ ಭಯ ಆಗುತ್ತೆ ಮಾತಾಡೋದಕ್ಕೆ. ಬಟ್ ಅವಳು ಎಷ್ಟು ಬೋಲ್ಡಾಗಿ ಮಾತಾಡಿಕೊಂಡು ಎಷ್ಟು ಆ್ಯಕ್ಟಿವ್ ಆಗಿ ವೀಡಿಯೋ ಎಲ್ಲ ಮಾಡ್ಕೊಂಡಿರೋದನ್ನೆಲ್ಲ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ಮಕ್ಕಳು ಅಷ್ಟು ಆ್ಯಕ್ಟಿವ್ ಆಗಿರಬೇಕು, ಅಷ್ಟು ಬೋಲ್ಡಾಗಿರಬೇಕು.
ಹಬ್ಬ. ಬೇರೆ ಕಡೆ ಎಲ್ಲ ಈ ಥರ ಆರತಿನ ಒಂದೇ ಸಲ ಮೆರವಣಿಗೆ ತೊಗೊಂಡು ಹೋಗಲ್ಲ. ಒಬ್ಬೊಬ್ಬರಾಗೆ ಇಂಡಿವಿಜುವಲ್ ಆಗಿ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಬಟ್ ಕೆಂಪೇಗೌಡನ ದೊಡ್ಡಿಲಿ ಮಾತ್ರ ದೇವರ ಹಿಂದೆ ಈ ಥರ ಎಲ್ಲರೂ ಒಟ್ಟಿಗೆ ಆರತಿನ ತೊಗೊಂಡು ಬರ್ತಾರೆ. ಹಾಯ್ ಗಾಯ್ಸ್, ನೋಡಿ ಗೈಸ್, ನಾವು ಇವಾಗ ಬಂಡಿ ಮಕ್ಕಳಮ್ಮಂಗೆ ಹೋಯ್ತಾ ಇದ್ದೀವಿ. ಕಾರಲ್ಲಿ ಕೂತಿದ್ವಿ. ಅದು ಧನ್ವಿ ಮತ್ತೆ ದೂರ ಹೊಂಟೋಗಿದ್ದಾರೆ. ಅದು ಎಲ್ಲಿ ಅಂತ ನಂಗೂ ಓದ್ತೈತೀರ. ಅರ್ಧ ಗಂಟೆ ಇಲ್ಲ ನಿಂತ್ಕೊಬೇಕು. ಏನಪ್ಪ ಧನ್ವಿ ಮಿಸ್ಸಿಂಗ್, ನೀನು ಮಿಸ್ಸಿಂಗ್ ಆಗ್ಬೇಕಾಯ್ತು, ಧನ್ವಿ ಮಿಸ್ಸಿಂಗ್ ಆಗ್ಬಿಟ್ಟಿದ್ದಾಳೆ ಅಷ್ಟೇ. ತರ್ಲೆ ಸುಬ್ಬಿ ನನ್ನ ಬ್ಲಾಗಲ್ಲಿ ನನ್ನ ಬ್ಲಾಗ್ನ ನಾನು ಮಾಡೋದು ಬಿಟ್ಬಿಟ್ಟು ಅವಳೇ ಮಾಡ್ತಾವಳೆ. ಎಂಜಾಯ್ ಕಾವ್ಯ ಕಿರಣ್ ಬ್ಲಾಗ್ ಅನ್ನೋದು ಹೋಗಿ ತನ್ವಿಗೌಡ ಮೋನಿಶಾ ಗೌಡ ಯೂಟ್ಯೂಬ್ ಬ್ಲಾಗ್ ಆಗ್ಬಿಟ್ಟಿದೆ ಅಲ್ವೇನೆ? ಹೌದು ಹೌದು. ದೇವಸ್ಥಾನದ ಆರತಿಗಳೆಲ್ಲ ನೋಡಿಕೊಂಡು ದೇವರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೇ ಪ್ರಸಾದ ಕೊಟ್ಟರು. ಪ್ರಸಾದ ಎಲ್ಲ ತಿನ್ಕೊಂಡು ಒಂದು ದೇವಸ್ಥಾನಕ್ಕೆ ಇನ್ನೊಂದು ಕಡೆ ನಾವು ಇವಾಗ ಕೆಂಪೇಗೌಡನ ದೊಡ್ಡಿ ಚಾಮುಂಡೇಶ್ವರಿ ದರ್ಶನ ಮಾಡಿದ್ದು. ಇವಾಗ ಟೌನ್ ಒಳಗಡೆ ಇರೋ ಚಾಮುಂಡೇಶ್ವರಿ ಅಮ್ಮನ ದರ್ಶನ ಮಾಡೋಣ ಅಂತ ಎಲ್ಲರೂ ಕಾರಿನಲ್ಲಿ ಹೊರಟ್ವಿ. ಅಮ್ಮನ ದರ್ಶನ ಎಲ್ಲ ಮಾಡಿದ್ವಿ. ಚಾಮುಂಡೇಶ್ವರಿ ಅಮ್ಮನಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲ ಅಷ್ಟು ಚೆನ್ನಾಗಿತ್ತು. ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಬರೋಷ್ಟರಲ್ಲಿ ಸಂಜೆ ಆಗಿತ್ತು. ನಮ್ಮ ರಾಮನಗರದಲ್ಲಿ ಕರ್ಗದ್ದು ಆರ್ಕೆಸ್ಟ್ರಾ ಇದೆ. ಆರ್ಕೆಸ್ಟ್ರಾಗೆ ಹೋಗೋಣ ಅಂದರೆ ವಿಪರೀತ ಮಳೆ ಬರ್ತಿದೆ ನಮ್ಮ ರಾಮನಗರದಲ್ಲಿ. ಅದರಲ್ಲೂ ಪಾಪುಗಳನ್ನ ಎತ್ಕೊಂಡಂತೂ ಮಳೆನಲ್ಲಿ ಹೋಗೋಕ್ಕೆ ಹೆಂಗೆ ಹೋಗೋದು ಅನ್ನೋದೇ ಯೋಚನೆ ಆಗ್ಬಿಟ್ಟಿದೆ. ಇವತ್ತು ನಮ್ಮ ಆರ್ಕೆಸ್ಟ್ರಾಗೆ ಕಿಚ್ಚ ಬಾಸ್, ರಚಿತಾ ರಾಮ್ ಎಲ್ಲ ಬರ್ತಿದ್ದಾರೆ. ಬಟ್ ಹೋಗೋಕ್ಕಾಗ್ತಿಲ್ಲ. ಇಷ್ಟು ದಿನ ಮಳೆ ಬಂದಿಲ್ಲ, ಇವತ್ತೇ ಮಳೆ ಬರ್ತಿದೆ. ಫೀಲಿಂಗ್ ಬ್ಯಾಡ್. ಏನು ಮಾಡೋದು ಅಂತ ಗೊತ್ತಿಲ್ಲ. ಸುಮ್ಮನೆ ಈಚೆನೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಮಳೆ ಬರ್ತಾನೇ ಇದೆ, ಮಳೆ ನಿಲ್ತಾನೇ ಇಲ್ಲ. ಏನು ಮಾಡೋದು ಅಂತ ಗೊತ್ತಿಲ್ಲ. ಮಳೆ ಬಂದ್ರಂತೂ ಹೋಗೋಕ್ಕಾಗಲ್ಲ. ನಾವು ಹೆಂಗೋ ಹೋಗ್ಬೋದು, ಬಟ್ ಪಾಪನ ಎತ್ಕೊಂಡು ಹೋಗೋಕ್ಕಾಗಲ್ಲ. ಮಳೆಯಲ್ಲಿ ನಿಲ್ಲಿಸ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ. ಅಷ್ಟೊಂದು ರಿಸ್ಕ್ ಎಲ್ಲ ತಗೊಳ್ಳೋಕ್ಕೆ ನಮ್ಮ ಯಜಮಾನ್ರು ರೆಡಿ ಇಲ್ಲ. ಪಾಪನೆಲ್ಲ ನೆನೆಸ್ಕೊಂಡು ಕರ್ಕೊಂಡು ಹೋಗೋದಕ್ಕೆ. ನೋಡೋಣ, ಇನ್ನೂ ಟೈಮ್ ಇದೆ. ಮಳೆ ನಿಲ್ಲುತ್ತೋ ನಿಲ್ಲಲ್ವೋ ಗೊತ್ತಿಲ್ಲ. ದೇವರ ಹತ್ರ ಬೇಡ್ಕೋತೀನಿ ಬೇಗ ಮಳೆ ನಿಂತೋಗಲಿ. ಇವತ್ತು ಆರ್ಕೆಸ್ಟ್ರಾ ಇದೆ. ಆರ್ಕೆಸ್ಟ್ರಾ ನೋಡೋಕ್ಕಾದರೂ ಅವ್ರಿಗೂನಾದರೂ ನಿಲ್ಲಿ ಅಂತ ಐ ಹೋಪ್. ಮತ್ತು ಆರ್ಕೆಸ್ಟ್ರಾ ಜೊತೆಗೆ ಆ ಲೈಟಿಂಗ್ಸ್ನೆಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಆ ಲೈಟಿಂಗ್ಸ್ನೆಲ್ಲ ನೋಡಿಕೊಂಡು ಆರ್ಕೆಸ್ಟ್ರಾ ಎಲ್ಲ ನೋಡಿಕೊಂಡು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ ಅಂದ್ಕೊಂಡ್ವಿ. ಅದು ನೋಡಿದ್ರೆ ಮಳೆ ಬರ್ತಿದೆ. ನಾವೇನು ಅನ್ಕೊಡ್ತೀವೋ ಅದಂತೂ ಯಾವುದೇ ಕಾರಣಕ್ಕೂ ಆಗಲ್ಲ. ಅನ್ಎಕ್ಸ್ಪೆಕ್ಟೆಡ್ ಮಾತ್ರ ಆಗಿ ಏನು ನಡೀತೋ ಅದನ್ನು ಮಾತ್ರ ನಡೆಯುತ್ತೆ ಅನಿಸುತ್ತೆ. ಪ್ಲ್ಯಾನ್ ಮಾಡ್ಕೋತೀವಲ್ಲ ಅದು ಏನೂ ನಡೆಯೋಲ್ಲ. ಇವತ್ತೆಷ್ಟು ಚೆನ್ನಾಗಿ ನಡೀತಿದೆ ಆರ್ಕೆಸ್ಟ್ರಾ, ಬಟ್ ಹೋಗೋಕ್ಕಾಗ್ತಿಲ್ಲ. ಅದರಲ್ಲೂ ಲೈಟಿಂಗ್ಸ್ನೆಲ್ಲ ನೋಡಬೇಕು ಅಂತ ಎಷ್ಟು ಎಕ್ಸೈಟ್ ಆಗಿದ್ವಿ ಗೊತ್ತಾ. ಬೆಳಗ್ಗೆ ಆರ್ಕೆಸ್ಟ್ರಾಗೆ ಹೋಗಬೇಕು, ಲೈಟಿಂಗ್ಸ್ನೆಲ್ಲ ನೋಡಬೇಕು, ಕಿಚ್ಚ ಬಾಸ್ ಬರ್ತಾರೆ, ಕಿಚ್ಚ ಅದನ್ನು ನೋಡಬೇಕು, ಅವರು ನೋಡಬೇಕು, ಏನೇನೋ ಅಂದ್ಕೊಂಡಿದ್ವಿ. ಅದೇನೇನೋ ಆಗೋಯ್ತು. ಮಳೆ ನಿಂತರೆ ಖಂಡಿತ ಹೋಗಬೇಕು, ಬಟ್ ಮಳೆ ನಿಲ್ಲೋ ಥರ ಕಾಣಿಸ್ತಾ ಇಲ್ಲ. ಜೋರಾಗಿ ಬಂದ್ರೇನೋ ಓಕೆ, ಬಟ್ ಇದೊಂಥರ ಜಿಡಿ ಥರ ಹನಿತಾನೇ ಇದೆ. ಬೇಜಾರಾಗ್ತಿದೆ. ಆರ್ಕೆಸ್ಟ್ರಾಗೆ ಹೋಗಬೇಕು ಅಂದ್ಬಿಟ್ಟು ನಮ್ಮ ಪಾಪುನ ಬೇಗನೆ ಮಲಗಿಸ್ದೆ, ಆಮೇಲಿಂದ ಎತ್ಕೊಂಡು ಹೋಗೋಣ ಅಂತ. ನೋಡಿದ್ರೆ ಹಿಂಗಾಯಿತು. ನಾವು ಆರ್ಕೆಸ್ಟ್ರಾ ನೋಡೋಕ್ಕೆ ಹೋಗಿದ್ವಾ ಇಲ್ವಾ ಅನ್ನೋದು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಮತ್ತು ನಮ್ಮ ರಾಮನಗರದ ಲೈಟಿಂಗ್ಸ್ ಯಾವ ಥರ ಇದೆ, ನಮ್ಮ ಕರ್ಗ ಯಾವ ಥರ ಕುಣಿತು, ಯಾವ ಥರ ಮೆರವಣಿಗೆ ಇತ್ತು ಅದನ್ನು ಪ್ರತಿಯೊಂದೂ ಡೀಟೇಲಾಗಿ ನೆಕ್ಸ್ಟ್ ವ್ಲಾಗ್ನಲ್ಲಿ ತಿಳಿಸ್ಕೊಡ್ತೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಬಾಯ್.